ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ನಾಗೇಂದ್ರ ಲಾಗ್ಸು. ಮಂಗಳವಾರ ಮತ್ತು ಸೋಮವಾರದ ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ನನ್ನ ಮಗನ ಇಷ್ಟವಾಗಿದ್ದ ಆಸೆ ನೆರವೇರಿತೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟವಾಗಿದ್ದ ಆಸೆ ನೆರವೇರಿದೆ. ಅದು ಏನಪ್ಪ ಅಂದರೆ ಒಂದು ಫಿಶ್ ಟ್ಯಾಂಕ್ ತೊಗೊಂಬಂದಿದ್ದಾನೆ. ಅದು ದೊಡ್ಡದು ತೊಗೊಂಬಂದಿದ್ದಾನೆ. ಅಂದರೆ ನನ್ನ ಮಗ ತುಂಬ ಪ್ರಾಣಿ ಮತ್ತು ಪಕ್ಷಿ ಅಂದರೆ ತುಂಬಾ ಆಸೆ ಅವನಿಗೆ. ನಾನು ಮೊದಲು ಸಹ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅವನಿಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬಾ ಆಸೆ ಅಂತೇಳಿ. ಮುಂಚೆಗೆ ಏನು ಮಾಡಿದ್ದಪ್ಪ ಅಂದರೆ ಸಣ್ಣ ಸಣ್ಣ ಟಬ್ಗಳಲ್ಲಿ ಆಮೇಲೆ ಒಂದು ಬಕೆಟ್ನಲ್ಲೆಲ್ಲ ಗಪ್ಪಿ ಮೀನುಗಳ್ನ ಇಟ್ಕೊಂಡಿದ್ದ. ಇದನ್ನು ಒಂದು ಆ ವರ್ಷದಿಂದ ಈ ಆಸೆನ ಇಟ್ಕೊಂಡಿದ್ದ. ನನಗೆ ಒಂದು ದೊಡ್ಡ ಟ್ಯಾಂಕ್ ಬೇಕು, ಫಿಶ್ ಟ್ಯಾಂಕು. ಅದರಲ್ಲಿ ವಾರಮ್ ವಾಟರ್ ಫಿಶ್ನ ಇಡಬೇಕು ಅಂತೇಳಿ ಆಸ್ಕರ್ ಫಿಶ್ನ ತೊಗೊಂಬಂದಿದ್ದಾನೆ ಇಲ್ಲಿ. ಅದನ್ನು ತೊಗೊಬಂದಾಗ ಅವನ ಮುಖದಲ್ಲಿ ಖುಷಿ ನೋಡಬೇಕಾಗಿತ್ತು. ತುಂಬಾ ಖುಷಿ ಇತ್ತು. ತುಂಬ ಆಸೆಪಟ್ಟು ಈ ಟ್ಯಾಂಕು ಮತ್ತು ಫಿಶ್ನ ತೊಗೊಂಬಂದಿದ್ದಾನೆ. ಟ್ಯಾಂಕನ್ನು ರೆಡಿ ತೊಗೊಂಬಂದಿಲ್ಲ. ಇಲ್ಲಿ ಅವನೇ ಖುದ್ದಾಗಿ ಇಷ್ಟು ಅಡಿಬೇಕು ಅಂತೇಳಿ ಮಾಡಿಸ್ಬಿಟ್ಟು ತೊಗೊಂಬಂದಾನೆ. ಅಂದರೆ ರೆಡಿ ತೊಗೊಂಬಂದರೆ ನಾವು ದೊಡ್ಡ ಸಿಗೋದಿಲ್ಲ, ಆಮೇಲೆ ಕ್ವಾಲಿಟಿನೂ ಇರಲ್ಲ ಅಂತೇಳಿ ಅವ್ನು ಮಾಡಿ ಹೇಳಿ ಮಾಡಿಸಿ ತೊಗೊಂಡು ಬಂದಿದ್ದಾನೆ. ಅಂದರೆ ಇದನ್ನು ತಂದು ಒಂದು ವಾರ ಆಗಿದೆ. ಒಂದು ವಾರ ಇದನ್ನ ಸೈಕಲಿಂಗ್ ಆಗಕ್ಕೆ ಬಿಟ್ಟಿದ್ದು. ಇವತ್ತು ಫಿಶ್ ತೊಗೊಂಡು ಬಂದಿದ್ದಾನೆ. ಏನಂದರೆ ಅವನಿಗೆ ಕೊಡ್ತಿದ್ದ ಮನಿನೆಲ್ಲ ಸೇವ್ ಮಾಡಿ, ಅಂದರೆ ಸ್ನ್ಯಾಕ್ಸ್ ಅಂತೇಳಿ ತೊಗೊಂಡು ಅದನ್ನು ಖರ್ಚು ಮಾಡ್ದಲೇ ಸೇವ್ ಮಾಡಿ, ಮತ್ತು ಅವ್ರ ಅಜ್ಜಿ ಮಾವ ಬಂದಾಗೆಲ್ಲ ಕೊಡ್ತಿದ್ದ ಅಮೌಂಟ್ನೆಲ್ಲ ಸೇವ್ ಮಾಡಿಕೊಂಡು, ಮತ್ತು ಸಾಲ್ಟೇಜ್ ಬಂದಾಗ ನಮ್ಮ ಹತ್ರನೂ ತೊಗೊಂಡು ಅದರಿಂದ ಈ ಫಿಶ್ ಟ್ಯಾಂಕ್ ತೊಗೊಂಡು ಬಂದಿದ್ದಾನೆ. ಇದು ಅಲ್ವೇನೋ ಆಸ್ಕರ್, ನೋಡೋಕ್ಕೆ ಬೈಟಾಗಿದೆ ಈ ಫಿಶ್ಶು. ಇಷ್ಟೊಂದು ದೊಡ್ಡ ಟ್ಯಾಂಕಿಗೆ ಎರಡನೇ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಕೇಳಿದೆ, ಎರಡೆರಡು ಇದೆಯಲ್ಲ ಮಗನೇ ಇಷ್ಟು ದೊಡ್ಡ ಟ್ಯಾಂಕಿಗೆ ಅಂತ. ಅದಕ್ಕೆ ಅಲ್ಲಮ್ಮ ಇದು ಒಂದು ವರ್ಷಕ್ಕೆ ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ದೆ. ಇನ್ನೆರಡು ತರಬೇಕು, ಬೇರೆ ಕಲರ್ ಮೀನು ತರ್ತೀನಿ, ಅಲ್ಲಿ ಇರಲಿಲ್ಲ ಅದಕ್ಕೆ ಇವೆರಡೂ ತಂದಿದ್ದೀನಿ ಅಂತ ಹೇಳ್ದೆ. ನನಗೇನು ಅದೇ ಥರ ಅನ್ನಿಸ್ತು, ಇದರೊಳಗೆ ಇನ್ನೂ ಬೇಕಿತ್ತು ಫಿಶ್ಶು ಅಂತೇಳಿ ಅಂತ. ಆವಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ. ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆಯೇ ಅದ್ರ ಜೊತೆ ಫುಡ್ಡನ್ನು ತೊಗೊಂಡು ಬಂದಿದ್ದ. ಫುಡ್ಡು ಈ ಥರ ಇದೆ ನೋಡು ಅಂತೇಳಿ ತೋರಿಸ್ತಾ ಇದ್ದ. ಅಂತೂ ಇಂತೂ ಅವನ ಆಸೆನ ನೆರವೇರಿಸ್ಕೊಂಡ್ಬಿಟ್ಟ. ಅವ್ನ ಮೊಬೈಲ್ಗಳಲ್ಲಿ ಏನಾರ ನೋಡ್ತಾ ಇದ್ದರೆ ಬರೀ ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆನೇ ನೋಡ್ತಾ ಇರ್ತಾನೆ. ಮುಂದೆ ಏನು ಕೇಳ್ತಾನೆ ಅನ್ನೋದೇ ಒಂದು ಈಗ ಇದಾಗಿದೆ. ಒಟ್ಟಿನಾಗ ಈ ಫಿಶ್ ಟ್ಯಾಂಕಿನ ಆಸೆ ಅಂತೂ ಇವತ್ತು ನೆರವೇರುತ್ತೆ. ಇನ್ನೆರಡು ಮೀನು ತರಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡಬೇಕು ಯಾವ ಮೀನು ತರ್ತಾನೆ ಅಂತೇಳಿ ಅಂತ. ಹಾಗೆಯೇ ಮಂಗಳವಾರ ಲಾಗ್ನ ಮುಂದುವರಿಸ್ತಾ ಇದ್ದೀನಿ. ಮನೆಯಲ್ಲಿ ಸ್ಟೀಮರ್ ಇರಲಿಲ್ಲ, ಅದಕ್ಕೆ ಸ್ಟೀಮರ್ ತರಿಸ್ಕೊಂಡಿದ್ದೀನಿ. ಇದರ ಸ್ಟೀಮರ್ ಬೌಲ್ ಇದು. ಇದರಲ್ಲಿ ಹಣ್ಣು ತರಕಾರಿ ಸಹ ಇಡ್ಬೋದು. ಸ್ಟೀಮರ್ ಆಗಿ ಸಹ ಇದನ್ನು ಬಳಸ್ಬೋದು. ಇದಕ್ಕೆ ಉಕ್ಸ್ಗಳು ಕೊಟ್ಟಿರ್ತಾರೆ. ಈ ರೀತಿ ಇದನ್ನು ಜೋಡಿಸ್ಕೊಂಡು ಇದನ್ನು ಬಳಸ್ಕೋಬೋದು. ಪಾತ್ರೆ ಒಳಗೆ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬೋದು. ನಾನು ಮಾಡ್ಯುಲರ್ ಕಿಚನಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದು ತುಂಬಾ ಕಷ್ಟ. ಹಂಗಾಗಿ ಈ ಥರ ಸಣ್ಣದಾಗಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ಟೀಮ್ ಮಾಡ್ಕೋಬೋದು ಪಾತ್ರೆಗಳಲ್ಲೆಲ್ಲ ಇಟ್ಬಿಟ್ಟು. ಹಾಗೆಯೇ ರಾತ್ರಿ ಊಟಕ್ಕೆ ಮಟನ್ ಸಾರು ಮಾಡೋಣ ಅಂತೇಳಿ ಮಟನ್ ತಂದು ಕೊಟ್ಟಿದ್ದಾರೆ. ಅದನ್ನು ವಾಶ್ ಮಾಡೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಮಟನ್ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾವು ಈ ರೀತಿಯಾಗಿ ಮಟನ್ ಸಾರು ಮಾಡ್ತೀವಿ. ಅದನ್ನು ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನಿಲ್ಲಿ ಫಸ್ಟು ಮಟನ್ನ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಮಣ್ಣೀರು ತೊಗೊಂಬಂದಿದ್ರು. ಮಣ್ಣೀರಿನ ಮಕ್ಕಳಿಗೆ ಫ್ರೈ ಮಾಡ್ಕೊಡೋಣ ಅದನ್ನು ಸಪ್ರೇಟಾಗಿ ಅಂತ ಅದನ್ನು ಸಹ ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೋಡ್ತಿರ್ಬೋದು ಫ್ಯಾಟ್ ಪೀಸ್ ಎಷ್ಟು ತೊಗೊಂಡು ಬಂದಿದ್ದಾವೆ ಅಂತೇಳಿ ಅಂತ. ಹಾಗೆಯೇ ಕಾಯಿ, ಇಲ್ಲಿ ನಾವು ಯಾವುದೇ ಒಂದು ಸಾಂಬಾರು ಮಾಡ್ತೀವಿ ಅಂದರೆ ಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಲ್ತಿರಬೇಕು. ಆ ಕಾಯಿನೇ ತೊಗೊಳೋದು. ಕಾಯಿನೂ ಸಹ ತುಂಬ ಚೆನ್ನಾಗಿತ್ತು. ಅದಕ್ಕೆ ಬೇಕಾಗಿರುವ ಕಾಯಿನೆಲ್ಲ ತುರ್ಕೊಂಡು, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೇಕು, ಅದನ್ನೆಲ್ಲ ಬಿಡಿಸಿಟ್ಕೊಂಡು ಕಟ್ ಮಾಡಿಕೊಂಡು, ಈಗ ನಾನು ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಕಟ್ ಮಾಡಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಶುಂಠಿನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಚಕ್ಕೆ ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಕ್ಕೊಂಡಿರ್ತೀವಲ್ಲ, ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಅದು ತಣ್ಣಗಾಗೋಷ್ಟರಲ್ಲಿ ಮಟನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಅಂತ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಕಟ್ ಮಾಡಿರುವ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಈಗ ಮಟನ್ ಹಾಕ್ತಾಯಿದ್ದೀನಿ. ವಾಶ್
ಮಾಡ್ಕೊಂಡಿರುವ ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಅಂದರೆ ಅದು ತಣ್ಣಗಾಗೋಷ್ಟರಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ, ಅಂದರೆ ಚೆನ್ನಾಗಿ ಉಪ್ಪು ಖಾರನೂ ಹಿಡಿಯುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡ್ತೀನಿ, ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು ಜಾರಿಗೆ ತೊಗೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ನೆಲ್ಲ ಮಸಾಲೆನೆಲ್ಲ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಸಾಲೆ ಮಾತ್ರ ನುಣ್ಣಗೆ ರುಬ್ಕೋಬೇಕು, ಆವಾಗ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಈಗ ಅಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿತ್ತು, ಮಟನ್ ಎಲ್ಲ ನೀರು ಬಿಟ್ಕೊಂಡ್ಬಂದಿತ್ತು. ಈಗ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇನ್ನೊಂದು ಖಾರ ರುಬ್ಬೋಣ ಅಂತೇಳಿ, ಅಂದರೆ ಖಾರ ಸಾಂಬಾರು ರುಬ್ಕೊಳ್ಳೋಣ ಅಂತೇಳಿ ಅದಕ್ಕೆ ಅದೇ ಜಾರಿಗೆ ನಾನು ಇಲ್ಲಿ ಟೊಮೊಟೊ ಮತ್ತು ಖಾರದ ಪುಡಿ ಎಷ್ಟು ಬೇಕು ಸಾಂಬಾರಿಗೆ, ಸಾಂಬಾರು ಪುಡಿ ಎಷ್ಟು ಬೇಕು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಅಂತ. ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಈಗ ಮಸಾಲೆ ಒಳಗೆ ಸೇರಿಸ್ಬಿಡ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನೀರಾಗಬೇಕು ಅಂದರೆ ತೆಳುವಾಗಬೇಕು ಅಂದರೆ ತೆಳುವಾಗಿ, ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ನಾನೊಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು, ಅಂದರೆ ಮಟನ್ ಎಷ್ಟು ಎಳೆ ಮಟನ್ ಆದರೆ ಬೇಗ ಬೇಯುತ್ತೆ, ಬಲ್ತಿರೋದಾದರೆ ಸ್ವಲ್ಪ ಲೇಟಾಗಿ, ಅದಕ್ಕೆ ಎಷ್ಟು ವಿಜಲ್ ಬೇಕೋ ಅಷ್ಟು ವಿಜಲ್ ಕೂಗಿಸ್ಕೊಳ್ಳೋಕೆ ಇಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಮಣ್ಣೀರನ್ನ ಮತ್ತು ಫ್ಯಾಟ್ ಪೀಸಸ್ನ ಫ್ರೈ ಮಾಡ್ತಾಯಿದ್ದೀನಿ. ನಾವೆಲ್ಲ ಸಣ್ಣವರಿದ್ದಾಗ ನಮಗೇನು ಮಾಡೋರು ಅಂದರೆ ಮಣ್ಣೀರನ್ನ ಸುಟ್ಕೊಡೋರು, ತುಂಬ ಟೇಸ್ಟಿಯಾಗಿರೋದು. ಈಗ ಎಲ್ಲಿ ಗ್ಯಾಸಾಗೆಲ್ಲ ಸುಡೋಕ್ಕಾಗುತ್ತೆ, ಹಂಗಾಗಿ ಕಡಾಯಿನಲ್ಲೇ ಫ್ರೈ ಮಾಡ್ಕೊಡೋಣ ಅಂತ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಪೆಪ್ಪರು, ಒಂದು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಆವಾಗಿನ ಟೇಸ್ಟು ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೂ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮು ಸಾಂಬಾರಲ್ಲೇ ಹಾಕ್ಕೊಟ್ಬಿಟ್ಟು ಕೊಟ್ಬಿಡೋಣ ಮಕ್ಳಿಗೆ ಇಷ್ಟ ಆಗಿಲ್ಲ ಅಂದರೆ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆಯೇ ಸಾಂಬಾರು ಆಗಿತ್ತು, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ಮಟನು ಅಷ್ಟೇ ತುಂಬ ಚೆನ್ನಾಗೇ ಬೆಂದಿತ್ತು. ಹಾಗೆಯೇ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಮುದ್ದೆ ಆದ ತಕ್ಷಣ ಇನ್ನೇನು ಮಕ್ಳಿಗೆ ಹಾಕ್ಕೊಟ್ಬಿಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಸಾಂಬಾರು ಇನ್ನೊಂದು ಸ್ವಲ್ಪ ತೆಳುವಾಗಬೇಕಿತ್ತು ಅಂತ ಅನ್ನಿಸ್ತು ನಮಗೇನೆಂದರೆ ತೀರಾ ತೆಳುವಾಗಿ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಆ ಥರ ಇರಬೇಕು ಸಾಂಬಾರು. ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ಹಾಗೆಯೇ ಮಣ್ಣೀರೇನು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮಟನು ಅಷ್ಟೇ, ಇಷ್ಟು ಬೆಂದರೆ ಸಾಕು. ತೀರಾ ಬೆಂದರೆ ಏನಾಗುತ್ತೆ ಅಂದರೆ ಕುದಿಸ್ಬೇಕಾದ್ರೆ ಇನ್ನೊಂದು ಸಲವ ಮಟನ್ ತುಂಬ ತೆಳುವಾಗಿಬಿಡುತ್ತೆ. ಈ ರೀತಿ ಇದ್ದರೆ ಸಾಕು. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.